ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ನೋಡ್ಬೋದು ಸೆನ್ಸೆಕ್ಸ್ 0.36% ಇರೈತಿ. ನಿಫ್ಟಿನೂ ನೋಡ್ಬೋದು ಇವತ್ತು ನೀವು 0.35% ಇರೈತಿ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು 0.41% ಇರೈತಿ. ಮೂರು ಇಂಡೆಕ್ಸ್ಗಳು ವೀಕ್ಷಕರು ಇವತ್ತು ಫ್ಲ್ಯಾಟನ್ನು ಇದ್ದು ಅಂತ ಅನ್ಬೋದು. 0.5%ಗಿಂತ ವೀಕ್ಷಕರು ಏನು ಹೆಚ್ಚು ಸೇರಿಲ್ಲನು ಹೆಚ್ಚು ಬಿದ್ದಿಲ್ಲನು, ಫ್ಲ್ಯಾಟನ್ನೇ ಇವತ್ತಿದ್ದು ಮಾರ್ಕೆಟ್. ಬಟ್ ಮೂರು ಇಂಡೆಕ್ಸ್ ಇವತ್ತು ಗ್ರೀನ್ನಾಗನೇ ಇದಾವೆ. ಹಣನ ಇದಕ್ಕೆ ನಾವು ಪಾಸಿಟಿವ್ ಅಂತ ಅನ್ಬೋದು. ಮತ್ತು ವೀಕ್ಷಕರು ಇವತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ನೋಡ್ಬೋದು 3%ಗಿಂತ ಹೆಚ್ಚಿರೈತ್ರಿ. 3.87%. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಇವತ್ತು ಒಮ್ಮೆ ಈ ಥರ ಇರೋಕೆ ಮೇನ್ ರೀಸನ್ ಏನಂತಂದ್ರೆ, ವೀಕ್ಷಕರೇ ಇವರೇನು ಜಿಯೋ ಮತ್ತು ಬ್ಲ್ಯಾಕ್ ರಾಕ್ ಇಬ್ಬರು ಕೂಡಿ ಏನಿದು ಬ್ರೋಕರೇಜ್ ಬಿಸ್ನೆಸ್ನಾಗ ಹೊಕ್ಕವ್ರಿದ್ರಲ್ಲ ರೀ, ಅದ್ರ ಸಂಬಂಧ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಿರ. ಆ ಲೈಸೆನ್ಸ್ ವೀಕ್ಷಕರು ಇವ್ರಿಗೆ ಸಿಕ್ಕಿತ ನೋಡ್ಬೋದು ನ್ಯೂಸ. ಜಿಯೋ ಬ್ಲ್ಯಾಕ್ ರಾಕ್ ಬ್ರೋಕಿಂಗ್ ಬಿಸ್ನೆಸ್ ವೀಕ್ಷಕರೇ ಸೆಬಿ ಅಪ್ರೂವಲ್ ಕೊಟ್ಟಿತ್ತ. ಅದ ಕಾರಣ ಸ್ಟಾಕ್ ಇವತ್ತು ಈ ಥರ ಇರಿತಂತ ನಾವು ಅನ್ಬೋದು. ಈ ವೀಕ್ಷಕರೇ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕಡೆ 3 ಲೈಸೆನ್ಸ್ ಸಿಕ್ಕ್ಯಾವ್ರಿ. ಒಂದು ಮ್ಯೂಚುವಲ್ ಫಂಡ್ದ, ಒಂದು ಅಡ್ವೈಸರ್ ವೀಕ್ಷಕರೇ. ಯಾರ್ಯಾರು ದೊಡ್ಡ ದೊಡ್ಡ ಇನ್ವೆಸ್ಟರ್ ಇರ್ತಾರೆ ಅವ್ರಿಗೆ ಅಡ್ವೈಸ್ ಕೊಡೋ ಲೈಸೆನ್ಸನ್ನು ಕೊಟ್ಟಿದ್ದು ಸೆಬಿ. ಮತ್ತು ಈಗ ವೀಕ್ಷಕರು ಇದು 3ನೇ ಲೈಸೆನ್ಸ್ ಸಿಕ್ಕಿತ್ತ. ಆ ಲೈಸೆನ್ಸ್ ಯಾವುದಂತಂದ್ರೆ ಸ್ಟಾಕ್ ಮಾರ್ಕೆಟ್ ಇದೆ, ಬ್ರೋಕರೇಜ್. ಅದ ಕಾರಣ ಈಗ ಬ್ರೋಕರೇಜ್ ಸೆಕ್ಟರ್ನಾಗ ಯಾವ ಕಂಪ್ನಿಗಳು ಇದ್ದಾವಲ್ಲ ರೀ, Angel One ಆಗಲಿ, ಗ್ರೋ ಆಗಲಿ, ಝೀರೋದಾಗಲಿ, ಇವರು ವೀಕ್ಷಕರೇ ಒಂದು ಕಠಿಣ ಟೈಮ್, ಕೆಟ್ಟ ಸಮಯನ ಈಗ ಸ್ಟಾರ್ಟ್ ಆಗೋದಂತ ಅನ್ಬೋದಾ. ಯಾಕಂತಂದ್ರೆ ನಿಮಗೆ ಗೊತ್ತೈತಿ, ಯಾವುದು ಬಿಸ್ನೆಸ್ನಾಗ ಮುಖೇಶ್ ಅಂಬಾನಿ ಅವ್ರು ಹಾಕಿರಂತಂದ್ರೆ ಆ ಬಿಸ್ನೆಸ್ದೆಲ್ಲ ಕಾಂಪಿಟೇಷನ್ ಇರ್ತೈತಲ್ಲ ರೀ, ಅದು ವೀಕ್ಷಕರಿಗೆ ಕೆಡಿಸ್ಬಿಡ್ತಾರೆ. ನೀವು ಟೆಲಿಕಾಮ್ ಸೆಕ್ಟರ್ನಾಗ ನೋಡಿರ್ಬೋದು ಹಲವಾರು ಕಂಪ್ನಿಗಳಿದ್ದು. ಬಟ್ ಜಿಯೋ ಬರಾನ ಬರೀ ಏರ್ಟೆಲ್ ಜಿಯೋ ಆ್ಯಡ್ ಉಳಿದಿದ್ದು ಎಲ್ಲ ಕಂಪ್ನಿಗಳದ್ದು ವೀಕ್ಷಕರೇ ದಿವಾಲಿನ ಆಗ್ಬಿಡ್ತಾ. ಅದ ಕಾರಣ ಈ ಸೆಕ್ಟರ್ನಾಗ ಅತ್ರಾಗ್ರೆ ಮೇನ್ ಏನಂತಂದ್ರೆ ಇವರು ಬ್ಲ್ಯಾಕ್ ರಾಕ್ ಕೂಡ ಕೂಡಿ ವೀಕ್ಷಕರೇ ಇತ್ತು ಬಿಸ್ನೆಸ್ ಎಂಟ್ರಿ ಆಗತ್ತಾರೆ ಇಂಡಿಯಾನಾಗ. ಬ್ಲ್ಯಾಕ್ ರಾಕ್ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಅದ್ರ ಕೂಡ ಕೂಡಿನೇ ಈ ಥರ ಬಿಸ್ನೆಸ್ಸನ್ನು ರನ್ ಮಾಡತ್ತಾರಂತಂದ್ರೆ ಇವೇನು ಸಣ್ಣ ಸಣ್ಣ ಕಂಪ್ನಿ ಇದಾವೆ ಇವ್ರಿಗೆ ವೀಕ್ಷಕರೇ ನುಂಗೋ ಚಾನ್ಸಸ್ ಭಾಳ ಹೆಚ್ಚೈತಿ. ಅದ ಕಾರಣ ಇವತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಭಾಳ ಇರೀತಾ. ಇನ್ನು ಇನ್ಶೂರೆನ್ಸ್ ಬಿಸ್ನೆಸ್, ಇನ್ನು ಕೆಲವೊಂದು ಬಿಸ್ನೆಸ್ಗಳು ಇದಾವೆ, ಅವೆಲ್ಲಕ್ಕೂ ಅಪ್ಲಿಕೇಶನ್ ಹಾಕ್ಯಾರ. ಬಟ್ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ. ಇನ್ಶೂರೆನ್ಸ್ ಬಿಸ್ನೆಸ್ ಅದು ಬಿಸ್ನೆಸ್ಗೆಲ್ಲ ಅಪ್ರೂವಲ್ ಸಿಕ್ಕಿತ್ತಂತಂದ್ರೆ ಇವ್ರದ್ದು ಅರ್ನಿಂಗ್ಸ್ ಹೆಚ್ಚಾಗೋ ಚಾನ್ಸಸ್ ಐತಿ. ಅರ್ನಿಂಗ್ಸ್ ಹೆಚ್ಚಾತಂತಂದ್ರೆ ತಂತಾನ ವೀಕ್ಷಕರೇ ಸ್ಟಾಕದ ಪ್ರೈಸ್ ಇರ್ಕೊಂತಾನೆ ಹೋಗ್ತೈತಿ. ಸ್ಟಾಕ್ ವೀಕ್ಷಕರೇ ನೋಡಿರ್ಬೋದು ನೀವು ಮುಖೇಶ್ ಅಂಬಾನಿ ಅವರ ಅಂಥ ದೊಡ್ಡ ವ್ಯಕ್ತಿ ಅದ್ರಾಗ ಬ್ಲ್ಯಾಕ್ ರಾಕ್ ಕೂಡ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ಇವೆಲ್ಲ ಏನಿದಾವೆ ಬಿಸ್ನೆಸ್, ಇವೆಲ್ಲ ಬಿಸ್ನೆಸ್ನಾಗ ಇಳ್ಯಾಕೆ ಸಮಯ ಭಾಳ ಆಗ್ತೈತಿ. ಕಂಪ್ನಿ ಲಿಸ್ಟಾಗಿ ಸ್ಟಾಕ್ ಮಾರ್ಕೆಟ್ನಾಗ ಭಾಳ ವರ್ಷ ಆತ, ಆದ್ರೂ ಇನ್ನೂ ಲೈಸೆನ್ಸ್ಗಳು ತೆಗ್ಯಾಕನ ಪ್ರೊಸೆಸ್ ಆಗತೈತಿ. ಹಣನ ಇಂಥ ಬಿಸ್ನೆಸ್ಗಳು ಎಷ್ಟು ಡಿಫಿಕಲ್ಟ್ ಇದಾವೆ, ಎಷ್ಟು ಕೆಟ್ಟ ಲೈಸೆನ್ಸ್ ತೆಗ್ಯಾಕೆ ಟೈಮ್ ಹತ್ತೈತಂತ ನೀವು ತಿಳ್ಕೊಬೋದು. ದೊಡ್ಡ ವ್ಯಕ್ತಿಗೆ ಎಷ್ಟು ಟೈಮ್ ಹತ್ತೈತಂತಂದ್ರೆ ನೋಡ್ಬೋದು ನೀವು. ಅಂತಂದ್ರೆ ವೀಕ್ಷಕರು ಇವತ್ತನ್ನ ಎಲ್ಲ ಇಳಿಯೋದು ಸಾಮಾನ್ಯ ಇಲ್ಲ. ಮತ್ತೊಂದು ಏನಂತಂದ್ರೆ ಭಾರತ್ನಾಗ ಜನರನ್ನು ಸ್ಟಾಕ್ ಮಾರ್ಕೆಟ್ನಾಗ, ಮ್ಯೂಚುವಲ್ ಫಂಡ್ನಾಗ, ಇನ್ಶೂರೆನ್ಸ್ಗಳನ್ನು ಮಾಡ್ಸತ್ತಾರ. ಅದ ಕಾರಣ ಈ ಸೆಕ್ಟರ್ನಾಗೂ ಸ್ಕೋಪ್ ಐತಿ. ಮತ್ತು ಇವೆಲ್ಲ ಸೆಕ್ಟರ್ನಾಗ ಇಳ್ಯಾತಾರಂತಂದ್ರೆ ಇವರು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ದವ್ರು ಅಂತಂದ್ರೆ ಈ ಕಂಪ್ನಿದ ವೀಕ್ಷಕರಿಗೆ ಗ್ರೋತ್ ಐತಂತ ಅನ್ಬೋದು. ಇದ್ರ ಬಗ್ಗೆ ಡಿಟೇಲ್ದಾಗ ನಾ ವಿಡಿಯೋ ಮಾಡೇನಿ. ಆ ವಿಡಿಯೋ ನೋಡೋದಿದ್ರೆ ಐ ಬಟನ್ ಅಥವಾ ಡಿಸ್ಕ್ರಿಪ್ಷನ್ನಾಗ ಕೊಟ್ಟೇನಿ. ಅಲ್ಲಿ ನಾ ಅದ್ರ ಫಂಡಾಮೆಂಟಲ್ ಅನಾಲಿಸಿಸ್ ಮಾಡೇನಿ. ಮತ್ತು ನೀವು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ದ ಸ್ಟಾಕದ ಮಾರ್ಕೆಟ್ ಕ್ಯಾಪ್ ನೋಡ್ರೆ ಭಾಳ ದೊಡ್ಡ ಕಂಪ್ನಿ ಐತೆ ಅನ್ನಿಸ್ತೈತಿ. ಬಟ್ ಅದಕ್ಕೆ ಈ ಥರ ದೊಡ್ಡ ಮಾರ್ಕೆಟ್ ಕ್ಯಾಪ್ ಐತಿ, ಏನೈತಿ ಅಂತ ಎಲ್ಲ ಡೀಟೇಲ್ನಾಗ ನಾ ತಿಳಿಸೇನಿ. ಆ ವಿಡಿಯೋನ ಹೋಗಿ ನೋಡಿರಿ, ಅಂದ್ರೆ ನಿಮ್ಗೆ ಕರೆಕ್ಟ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಗುರ್ತಾಗ್ಬಿಡ್ತೈತಿ. ವೀಕ್ಷಕರೇ ಇವತ್ತು ನೋಡ್ಬೋದು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ 1228 ಸ್ಟಾಕ್ಗಳು ಬೀಳಾತಿದ್ದು ಮತ್ತು 1679 ಸ್ಟಾಕ್ಗಳು ಇರತ್ತಿದ್ದು. ಏರೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ತ. ಅದ ಕಾರಣ ನಿಮ್ಮದು ಪೋರ್ಟ್ಫೋಲಿಯೋ ಸ್ವಲ್ಪ ಇವತ್ತು ಏರಿರೋ ಚಾನ್ಸಸ್ಸನ್ನು ಭಾಳ ಹೆಚ್ಚಿರ್ತೈತಿ. ಮತ್ತು ನಾವು ಆ ಸೆಕ್ಟರ್ ವೈಸು ನೋಡ್ರೂ ಎಲ್ಲ ವೀಕ್ಷಕರ ಸೆಕ್ಟರ್ಗಳು ಇವತ್ತು 0.5% ಹಿಂಗೆಲ್ಲ ಇರ್ಯಾವ. ಭಾಳ ಏರಿಲ್ಲನು ಭಾಳ ಬಿದ್ದಿಲ್ಲನು ಫ್ಲ್ಯಾಟನ್ನ ಇದಾವೆ ಅನ್ಬೋದು. ಆಟೋ ಸೆಕ್ಟರ್ 0.19% ಇರೈತಿ. ಫೈನಾನ್ಷಿಯಲ್ ಸರ್ವಿಸಸ್ ನೋಡ್ಬೋದು 4.8% ಇರೈತಿ. FMCG ಸ್ವಲ್ಪ ಡೌನ್ ಐತಿ. IT ಸ್ವಲ್ಪ ಡೌನ್ ಐತ್ರಿ 0.44%. IT ವೀಕ್ಷಕರೇ ಪಾಸಿಟಿವ್ ಇತ್ತಿದ್ರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ನೀವು 0.35% ಅದು ಏರಿಯಾವ ಸೆನ್ಸೆಕ್ಸ್ ಅದು ಅವು ಇನ್ನೂ ಹೆಚ್ಚಿರೋ ಸಂಭಾವನೆಗಳು ಭಾಳ ಹೆಚ್ಚಿರ್ತಿತ್ತು. IT ಇವತ್ತು ಡೌನ್ ಇರೋ ಕಾರಣ ಸ್ವಲ್ಪ ಇವತ್ತು ನಮ್ಮ ಇಂಡೆಕ್ಸ್ ಫ್ಲ್ಯಾಟನ್ನು ಇದ್ದು ಅಂತ ನಾವು ಅನ್ಬೋದು. ಮತ್ತು ಉಳಿದಿದ್ದು ಎಲ್ಲ ಸೆಕ್ಟರ್ಗಳು ನೋಡ್ಬೋದು ಪಾಸಿಟಿವ್ನ ಇದಾವೆ ರೀ. ರಿಯಾಲಿಟಿ ಸೆಕ್ಟರ್ ಅಷ್ಟೇ 1.55 ಅಥವಾ 1.5%ಗಿಂತ ಹೆಚ್ಚು ರಿಯಾಲಿಟಿ ಸೆಕ್ಟರ್ ಬಿದ್ದೈತಿ. ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಮತ್ತು ವೀಕ್ಷಕರು ಇವತ್ತು ನಾವು FIDs ಡೇಟಾ ನೋಡ್ರಿ, ಇವತ್ತು ಅದು ಪಾಸಿಟಿವ್ ಐತ್ರಿ. FIs ನೋಡ್ಬೋದು ಇವತ್ತು 1504 ಕೋಟಿದು ಬಾಯಿಂಗ್ ಮಾಡ್ಯಾರ. DIs ವೀಕ್ಷಕರೇ 765 ಕೋಟಿದ ಸೆಲ್ಲಿಂಗ್ ಮಾಡ್ಯಾರ. FIs ಬಾಯಿಂಗ್ ವೀಕ್ಷಕರೇ ಬರತೈತೇನ, ಅದು ಎದಕ್ಕೆ ಬರತೈತಂತ ನಾನು ಹಿಂದಿನ ವೀಡಿಯೋಗಳನ್ನ ಎಲ್ಲ ನಿಮ್ಗೆ ಡೀಟೇಲ್ದಾಗ ತಿಳಿಸೀನಿ. ಡಾಲರ್ ಇಂಡೆಕ್ಸ್ ವೀಕ್ ಆಗತೈತಿ, ಕ್ರೂಡ್ ಆಯಿಲ್ ಪ್ರೈಸನ್ನು ಬಿದ್ದೈತಿ. ಅದ ಕಾರಣ FIs ವೀಕ್ಷಕರೇ ಬಾಯಿಂಗನ್ನು ಕಂಟಿನ್ಯೂ ಎಮರ್ಜಿಂಗ್ ಮಾರ್ಕೆಟ್ನಾಗ ಅತ್ರಾಗ ಭಾರತ್ ಅಂತ ಮಾರ್ಕೆಟ್ನಾಗ
ಬಾಯಿಂಗ್ ಬರಾಕನ ಬೇಕಾ ಆತ ಥರ ಬರಾತೈತಿ. ಅದ ಕಾರಣ ನಮ್ಮ ಮಾರ್ಕೆಟನ್ನು ಡೈಲಿ ವೀಕ್ಷಕರೇ ಚಲೋ ಮ್ಯಾಗನ ಹೊಂಟೈತೆ ಅನ್ಬೋದ. 25,600 ಮ್ಯಾಗ ಹೋಯ್ತು ನಿಫ್ಟಿ. ಇದು ವೀಕ್ಷಕರೇ ಲಾಂಗ್ ಟರ್ಮ್ನಾಗ ಯಾರಿಗೆ ತಾಳ್ಮೆ ಇರ್ತೈತಿ ಲಾಂಗ್ ಟರ್ಮ್ನಾಗ ಇದು 1 ಲಕ್ಷನ ತಲುಪತೈತಿ. ಬಟ್ ಈ ಥರ ಏರಿಳಿತವನ್ನು ತೋರಿಸ್ತೈತಿ. ಆ ಏರಿಳಿತವನ್ನು ಸಹಿಸ್ಕೊಳ್ಳೋ ಶಕ್ತಿ ಎಲ್ಲರಿಗೂ ಇರಂಗಿಲ್ಲ. ಯಾರು ಸಹಿಸ್ಕೋತಾರ ಅವರು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾರೆ. ಇದು ನಿಮ್ದು ತೆಳಗಿರಲಿ. ಇದೇ ಐತ್ರಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾಗಿರ್ಬೋದು ಅಂತ ನನಗೆ ಅನಿಸ್ತೈತಿ. ನಿಫ್ಟಿ ಎಷ್ಟು ಪರ್ಸೆಂಟೇಜ್ ಏರಿತ ಮತ್ತು FIs ಬಾಯಿಂಗ್ ಎಷ್ಟು ಬಂತ, ಯಾವ್ಯಾವ ಸೆಕ್ಟರ್ ಯಾವ್ಯಾವ ಥರ ಪರ್ಫಾರ್ಮ್ ಮಾಡ್ಯಾವ ಅಂತ ಹೇಳಿದ್ನಿ. ಮತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ದೇ ನ್ಯೂಸ್ ಬಂದಿತ್ತ, ಅದ್ರ ಬಗ್ಗೆನೂ ಡೀಟೇಲ್ದಾಗ ಎಕ್ಸ್ಪ್ಲೇನ್ ಮಾಡಿದ್ನಿ. ಇದೈತ್ರಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.